ವಿದ್ಯುತ್ ಸರ್ಕ್ಯೂಟ್ನಿಂದ ಕೃಷಿ ಚಟುವಟಿಕೆಯ ದೊಡ್ಡ ಪ್ರಮಾಣದ ಶೆಡ್ ಸುಟ್ಟು ಕರಕಲು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಸ್ವನ್ ಗ್ರಾಮದ ಯಲಲಿಂಗ್ ತಂದೆ ಶರಣಪ್ಪ ಭಜಂತ್ರಿ ಎನ್ನುವ ರೈತನ ಹೊಲದಲ್ಲಿ ಕೃಷಿ ಚಟುವಟಿಕೆಯ ಸಾಮಗ್ರಿಗಳು ಮತ್ತು ಬೆಳೆದಿರುವ ದವಸ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿಡಲು ನಿರ್ಮಾಣ ಮಾಡಿರುವಂತಹ ದೊಡ್ಡ ಪ್ರಮಾಣದ ಶೆಡ್ ವಿದ್ಯುತ್ ಸರ್ಕ್ಯೂಟ್ ಆಗಿ ಹೊತ್ತಿ ಉರಿದಿದೆ. ಕೂಡಲೇ ಜೇವರ್ಗಿಯ ಅಗ್ನಿಶಾಮಕ ದಳ ತಂಡ ಆಗಮಿಸಿ ಸುಟ್ಟು ಕರಕಲಾಗಿರುವಂತಹ ಕೃಷಿ ಚಟುವಟಿಕೆಯ ಶೆಡ್ಡಿಗೆ ತಗುಲಿದ ಬೆಂಕಿಯನ್ನು ಆರಿಸಲು ಹರಸಾಹಸ ಪಟ್ಟರು. ತದನಂತರ ಹಾನಿಗೆ ಒಳಗಾದ ರೈತ ಯಲಲಿಂಗ್ ತಂದೆ ಶರಣಪ್ಪ ಭಜಂತ್ರಿ ಮಾಧ್ಯಮದ ಜೊತೆ ಮಾತನಾಡಿದರು. ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ. ಸ್ವಲ್ಪ ಇದು ಸಡ್ಡಿತ್ತು ಪಕ್ಕ ಅರಿ ಎಲ್ಲ ಅಷ್ಟು ನಾಶ ಇದ್ದುತ್ತ ಅದ್ರ ಮ್ಯಾಲ ಗಿಡಕ್ಕೆ ತಟ್ಟು ಕಿಸಿಂದ್ರೆ ಬೆಂಕಿ ಕಾಡಿ ಕಿಸಿಂದ್ರೆ ಒಳಗೆ ಬಿದ್ದದ. ನಾವು ಹಚ್ಚಿ ಕಡೆ ಇರ್ತೀವಿ, ಮನೆ ಕಳಿಸಿ ಹಚ್ಚಿ ಕಡೆ ಇರ್ತೀವಿ. ಏನಾಗಿದೆ ಹಚ್ಚದ ಬೇಸ್ ತೆಗದ ಉರ್ಲಿಕತ್ತದ. ನಾಯಿನ ಗೌಗವನ್ನು ಹೋಗ್ಕೊತ ಬಂದೀವಿ. ಹೋಗ್ಕೊತ ಬರೋದಾಗ ಒಟ್ಟು ತಗ್ದಾಗ ಸುಡ್ಲಿಕತ್ತದ. ಅಗ್ನಿಶಾಮಕದವ್ರು ಫೋನ್ ಮಾಡಿವಿ, ಅವರು ಬಂದರು ಮುಲಿಲಾರ್ದಂಗೆ ಅವರು ಸುಟ್ಟದ ಏನು ಉಳಿದಿಲ್ಲ ಕೆಲಸ ಮಾಡಿ. ಹ್ಞೂ ರೀ ಸರ್ಕಾರ ಮತ್ತೇನು ನಮ್ಮ ಪರಿವಾರ ಕೊಡಬೇಕು. ಎಮ್ಮಿಗೆ ಒಂದು ಜಳ ಹಾಕಿ ಎಮ್ಮೆ ಪೂರ ಇದಾಗಿದೆ, ಬಿಟ್ಟು ಮೇಯ್ಸಿ ಹೊಟ್ಟದ ಎಮ್ಮೆ ಮೇಯ್ಸಿ ಹೊಟ್ಟದ. ಎಲ್ಲ ದನಗಳು ಕರ್ಕೊಳಕ್ಕೆ ದೂರ ಹೊಡೆದೀವಿ. ಒಂದು ಬೈಕಿಗೆ ಹತ್ತಿದ, ಬೈಕ್ ಸುಟ್ಟದ. ಎಲ್ಲ ಭಾಳ ಇದು ಲಾಸ್ ಇದೆ ನಮಗೆಲ್ಲ. ಅವು ಎಣ್ಣೆ ಹೊಡೆ ಗನ್ ಮಿಷಿನ್ ಇದ್ವಿ ಹಂಗಾಡು. ಒಂದು ಕಣಕಿ ಕತ್ತರಿಸೋ ಮಿಷನ್ ಸುಟ್ಟದ. ಇವು ಸ್ಟಾರ್ಟರ್ಗಳಿದ್ದು ಇದ್ರ ಬಾಯಿ ಉಪಾಯಿ ತಂದಿಟ್ಟಿವಿ. ಸ್ಟಾರ್ಟರ್ಗಳು ಎರಡು ಸ್ಟಾರ್ಟರ್ ಸುಟ್ಟವು. ಇಲ್ಲೇ ಕಾಣಕತ್ತಾವ. ನಾವು 5-7 ಲಕ್ಷ ಆಯ್ತು. ಪತ್ರ ಅರಿ ಬರಿ ಸುತ್ತ ಎಲ್ಲ ಹೊಡಿಬೇಕಾದ್ರೆ 2 ಲಕ್ಷ ರೂಪಾಯಿ ಬಂದಿದೆ ನಮಗೆ. ಒಟ್ಟು ಕಣಕಿ ಎಲ್ಲ ಸುತ್ತದ. ಕಣಕಿ ಒಂದು 10 ಗಾಡಿ ಕಣಕಿದು ಏನಾಗ್ತಂದ್ರಿ ಒಂದು 80 ಚೀಲ ತೊಗರಿ ಹೊಟ್ಟ, ಒಂದು 10-15 ಏನಂತಂದ್ರೆ ಇದು ಶೇಂಗಾದ ಹೊಟ್ಟು ಚೀಲ ಸುತ್ತದ. ಇದು ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕು ಸೊನ್ನಹಳ್ಳಿ ನಮ್ಮದು. ಸೊನ್ ಕ್ರಾಸ್ ಅಂತ. ಇದು ನಮ್ಮದು ದನದ ಕೊಟ್ಟಿಗೆ, ದನದ ಶೆಡ್ಡು. ಇಲ್ಲಿ ವಿದ್ಯುತ್ ತಂತಿ ಸ್ಪರ್ಶದಿಂದ ಏನದ ಉರಿ ಜಾಸ್ತಿ ಹತ್ತಿ ಇಲ್ಲಿ 10 ಟ್ರ್ಯಾಕ್ಟರ್ ಕಣಕಿ ಇತ್ತು, ಒಂದು 80 ಚೀಲ ತೊಗರಿ ಹೊಟ್ಟು, ಅದು ಶೇಂಗಾದ ಹೊಟ್ಟಿತ್ತು, ಮತ್ತು ಒಂದು 4-5 ಪಿಂಕ್ಲರ್ಸ್ ಹೊಟ್ಟಿತ್ತು. ಎಲ್ಲ ನಮ್ಮ ಕೃಷಿ ಸಾಮಗ್ರಿಗಳು ಎಲ್ಲ ಅಷ್ಟು ಇಲ್ಲೇ ಹಾಕಿದ್ದವು. ಅದು ಕಣಕಿ ಕತ್ತರಿಸೋ ಮಷೀನು, ಹಾಗೂ ಇಲ್ಲಿ ಎಮ್ಮೆ ಕಟ್ಟಿದ್ದವು, ಬೈಕ್ ಇತ್ತು, ಟ್ರ್ಯಾಕ್ಟರ್ ಇತ್ತು, ಎಲ್ಲ ರೀತಿಯಿಂದ ಎಲ್ಲ ನಮ್ಮ ಕೃಷಿ ಸಾಮಗ್ರಿಗಳು ಎಲ್ಲ ಇಲ್ಲೇ ಇದ್ದವು. ಅದು ವಿದ್ಯುತ್ ಸ್ಪರ್ಶದಿಂದ ಹತ್ತಿದ ಕೂಡಲೇ ನಾವು ನಮ್ಮ ಮನೆ ಇರೋದು ಆ ಕಡೆ, ನಮ್ಮ ನಾಯಿಗಳ ಶಬ್ದದಿಂದ ಬಂದು ನೋಡಿದಾಗ ಹೊಗೆ ಜಾಸ್ತಿ ಬರ್ತಾಯಿತ್ತು. ಆವಾಗ ಓಡಿ ಬಂದು ಎಮ್ಮೆ ಒಂದು ಸೈಡ್ ಪೂರ್ತಿ ಸ್ವಲ್ಪ ಶಾಖದ ನಿಂತೇನದ, ಒಂದು ಸೈಡ್ ತೊಗಲು ಒಂದು ಸ್ವಲ್ಪ ಇದಾಗ್ಯದ. ಒಂದು ಬೈಕ್ ಒಂದು ಸೈಡ್ ಪೂರ್ತಿ ಸುಟ್ಟದ. ಮತ್ತು ಎಲ್ಲ ಗಾಡಿಗಳದೆಲ್ಲ ತೆಗೆದೆವು. ಮತ್ತು ನಾವು ಅಗ್ನಿಶಾಮಕದವ್ರಿಗೆ ಫೋನ್ ಹಚ್ಚಿದೆವು. ಅವರು ಸರ್ ಕೂಡ ಬೇಗವಾಗಿ ಬಂದು ಅವರು ಕೂಡ ಅವ್ರ ಹೆಲ್ಪ್ನಿಂದ ಬೇಗ ಆರಿಸಿದೆವು. ಮತ್ತು ನಮ್ಮ ಸ್ಥಳೀಯ RI ಸಾಬ್ರಿಗೆ, ತಲಾಟಿ ಸಾಬ್ರಿಗೆ ಫೋನ್ ಹಚ್ಚಿದ್ದೆವು. ಅವರು ಕೂಡ ಫೋನ್ ರಿಸೀವ್ ಮಾಡಿ ನಮ್ಮ ಹೊನ್ನಪ್ಪನ ತಳವಾರ ಹಾಗೂ ಶರಣು ಚಂದ್ರಕಾಂತ್ ಕಲ್ಲಂಗ್ರಗ ಅವರು ಕೂಡ ಬಂದರು. ಇವರು ನಮ್ಮ ತಂದೆಯವರು ಹಾಗೂ ಎಲ್ಲ ರೀತಿಯಿಂದ ಎಲ್ಲರೂ ಸೇರಿಸಿ ಆರಿಸಿದ್ದೆವು. ಒಂದು 20 ಶೆಡ್ ಇತ್ತು. ಬಟ್ ಎಲ್ಲ ಸೇರಿ ಒಂದು 8-10 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಹಾಂ ಸರ್, ಕೃಷಿ ಸಾಮಗ್ರಿಗಳು ಮೇನ್ ಆಗಿದ್ದು ಸರ್ ಎಲ್ಲ ಸರ್. ಇಲ್ಲಿ ನಮ್ಮದು ನೇಗಿಲು, ಮತ್ತು ಇಲ್ಲಿ ನಮ್ಮದು ಮೋಟ್ರು, ಒಂದು ಕರೆಂಟ್ ಮೋಟ್ರ್ ಇತ್ತು, ಡಬ್ಬಿ ಸ್ಟಾರ್ಟರ್ ಡಬ್ಬಿ ಇದ್ದು, ಮತ್ತು ಕಣಕಿ ಕತ್ತರಿಸೋ ಮೆಷಿನ್ ಇತ್ತು, ಮತ್ತು ಗನ್ ಮಿಷನ್ ಎಣ್ಣೆ ಹೊಡಿತೀವಲ್ಲ ಅವು ಸ್ಪ್ರೇ ಮಿಷಿನ್ ಇದ್ದು 1-2 ಇವೆಲ್ಲ, ಮತ್ತು ಹಾಗೂ ಕಣಕಿ ಪಟ್ಟು ಎಲ್ಲ ರೀತಿಯಿಂದ ಒಂದು 8-10 ಲಕ್ಷ ರೂಪಾಯಿ ಎಲ್ಲ ಸಾಮಾನ್ಯ ಲಾಸ್ ಆಗಿದೆ ಸರ್. ಸಾಕು ಪ್ರಾಣಿಗಳು ನಮ್ಮದು ಎಮ್ಮೆ ಎತ್ತುಗಳು ಎಲ್ಲ ಇದ್ದವು. ಎತ್ತುಗಳಿಗೆ ಜಾಸ್ತಿ ದೂರ ಇದ್ದವಲ್ಲ, ಅದಕ್ಕೆ ಹೊಡೆದು ಕಳಿಸ್ತೇವೆ. ಎಮ್ಮೆಗೆ ಜಾಸ್ತಿ ಹಾನಿಯಾಗಿದೆ. ಒಂದು ಸೈಡ್ ಅವರು ಸರ್ ಬರ್ತೀನಿ, ತಾಲೂಕು ಆಫೀಸರಿಗೆ ಫೋನ್ ಹಚ್ಚಿದ ಮೇಡಮ್ ಅವರಿಗೆ, ಕಳಿಸ್ನಂತೆ ಯಾರ ಚೆಕಿಂಗ್ ಮಾಡ್ಲಿಕ್ಕೆ. ಅವರು ಕೂಡ ಬಂದು ನೋಡ್ತೀನಿ. ಹಾಂ ಸರ್, ಈ ಘಟನೆ ಸಂಬಂಧ ಕೂಡ ಇವರು ಅಗ್ನಿಶಾಮಕ ನಿಂತ ಬಂದಿರಲ್ಲ ನಮ್ಮ ಸರ್, ಅವರು ತುರ್ತಾಗಿ ಬಂದು, ಹಾಗೂ ನಮ್ಮ ತಲಾಟಿಯವರು ತರುಣ್ ತಡಿ ಸರ್ ಕಡೆಯಿಂದ ನಮ್ಮ ಸೊನ್ನದ ಹೊನ್ನಪ್ಪನ ತಳವಾರ ಹಾಗೂ ಚಂದ್ರಕಾಂತ್ ಇದು ಶರಣು ಮಾವ ಚಂದ್ರಕಾಂತ್ ಇವರು ಬಂದು ಘಟನೆ ವೀಕ್ಷಿಸಿ ಫೋಟೋಗಳನ್ನು ತೆಗೆದಿದ್ದಾರೆ.